ಥರ್ಸ್ಡೇ ನೈಟು ಇದು ಜಿಯನ್ದು ಬುಕ್ಸ್ ಎಲ್ಲ ರ್ಯಾಪ್ ಮಾಡ್ತಿದ್ದಾರೆ ಚಂದು. ಯಾಕೆಂದರೆ ಥರ್ಸ್ಡೇ ಅವನಿಗೆ ಬೆಳಿಗ್ಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಫಸ್ಟ್ ಡೇ ಸ್ಕೂಲು. ಅದಕ್ಕೆ ಹಾಗೆಯೇ ನಾನು ಜಿಯನ್ನು ಚಿಕನ್ ಲಾಲಿಪಾಪ್ ಕೇಳ್ದೆ, ಅದಕ್ಕೋಸ್ಕರ ನಾನು ಚಿಕನ್ ಲಾಲಿಪಾಪ್ ಮಾಡಿಕೊಟ್ಟೆ. ಏನಂದರೆ ಮನೆಯಲ್ಲೇ ಮಾಡಿಕೊಡ್ತೀನಿ, ಡಿಜಿಟಲ್ ಏರ್ ಫ್ರೈಯರ್ ಯೂಸ್ ಮಾಡ್ತಿದ್ದೀನಿ ನಾನು, ಅಗಾರೋ ಅವ್ರದ್ದು. ಸೊ ಆಯಿಲ್ ಬೇಡ ಅನಿಸಿದಾಗ ಇದನ್ನು ಯೂಸ್ ಮಾಡಿ ನೀವು ಡೀಪ್ ಫ್ರೈಡ್ ಏನು ಬೇಕಾದರೂ ಮಾಡ್ಬೋದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ಥರ್ಸ್ಡೇ, ಜಿಯನ್ಗೆ ಇವತ್ತು ಫಸ್ಟ್ ಡೇ ಸ್ಕೂಲು, ಹೊಸ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಸೊ ನಿನ್ನೆ ಎಲ್ಲ ಇದೆಲ್ಲ ಸ್ವಲ್ಪ ರ್ಯಾಪ್ ಮಾಡಬೇಕಿತ್ತು, ಅದೆಲ್ಲ ಮಾಡಿದ್ದಾಯಿತು. ಇವತ್ತು ಬುಕ್ಸ್ ಎಲ್ಲ ಕಳಿಸ್ಬಿಡ್ಬೇಕಂತೆ ಅವ್ರಿಗೆ, ಅವ್ರು ಅಲ್ಲೇ ಇಟ್ಟಿರ್ತಾರೆ. ಸೊ ಯಾವುದು ಬೇಕು ಮನೆಗೆ ಅದು ಮಾತ್ರ ಕಳಿಸ್ತಾರಂತೆ. ಸೊ ನೀನೆಲ್ಲಾನು ತೊಗೊಂಡು ಹೋಗೋದಿಲ್ಲ. ಒಂದು ಬ್ಯಾಗ್ ತೊಗೊಬೇಕಿತ್ತು, ಅದನ್ನ ನೋಡೋಣ ಇವತ್ತು ತೊಗೊಂಬರ್ತೀವಿ. ಇವತ್ತು ಸಿಂಪಲಾಗಿ ಹಳೆಯದೇ ಇದೆ, ಅದನ್ನೇ ಕಳಿಸ್ತೀನಿ. ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಅಲ್ಲೇ ಕೊಡ್ತಾರೆ. ಸೊ ನಾನೇನು ಪ್ಯಾಕ್ ಮಾಡೋ ಇದಿಲ್ಲ, ಜಸ್ಟ್ ವಾಟರ್ ಬಾಟಲ್ ಅದೆಲ್ಲ ರೆಡಿ ಮಾಡಿ ಕಳಿಸೋದು ಅಷ್ಟೇ. ಎದ್ಮೇಲೆ ಅವ್ನಿಗೆ ಸ್ವಲ್ಪ ಹಾಲು ಏನಾದರೂ ಮಾಡಿ ಕೊಟ್ಬಿಟ್ಟು ಇಲ್ಲಿಂದ 7:30 ಓಡ್ಬಿಡ್ಬೇಕು. ಯಾಕೆಂದರೆ 7:40 ಓಡ್ಬಿಡ್ಬೇಕು. ಅಲ್ಲಿ 7:58 ಆಗಿ ಹೋದರೆ ಬ್ರೇಕ್ಫಾಸ್ಟ್ ಇರುತ್ತೆ 8:30ವರೆಗೆ. ಸೊ 8:30ಇಂದ ಅವನಿಗೆ ನಾರ್ಮಲ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಡೇ ನಾನು ನೋಡ್ತೀನಿ ಹೆಂಗೆ ಹೊಸ ಸ್ಕೂಲಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತಾನೆ ಏನು ನೋಡಬೇಕು. ಹಳೆ ಸ್ಕೂಲಲ್ಲಿ ಮಾತ್ರ ಯಾವಾಗಲೂ ಹತ್ತಿರಲಿಲ್ಲ, ಆರಾಮಾಗಿ ಹೋಗ್ಬಿಡ್ತಾ ಇದ್ದ. ಬಟ್ ಈ ಸ್ಕೂಲಲ್ಲಿ ನೋಡಬೇಕು, ಹೊಸ ಸ್ಕೂಲಲ್ಲಿ. ಬೇಬಿ, ಹೊಸ ಸ್ಕೂಲ್ಗೆ ಹೋಗಕ್ಕೆ ರೆಡಿ? ಏನು ಮಾಡ್ತೀಯ ಹೊಸ ಸ್ಕೂಲಲ್ಲಿ? ಮತ್ತೆ ಆಟ ಆಡ್ತೀನಿ. ಆಟ ಆಡ್ತೀಯಾ? ಇವಾಗ ನೋಡಿ ಎಷ್ಟೊಂದು ಬುಕ್ಸ್ ಇದೆ, ಎಲ್ಲ ತಗೊಂಡೋಗ್ಬೇಕೀಗ. ಎಷ್ಟು ಬುಕ್ಸ್ ಇದೆ ಅಲ್ವಾ? ಎಷ್ಟಿದೆ? ರೆಡಿ? ಸೊ ಫ್ರೆಂಡ್ಸ್, ಜಿಯನ್ ಡ್ರಾಪ್ ಮಾಡಿದ್ದಾಯಿತು, ಹೋದ. ಫಸ್ಟ್ ಟೈಮ್ ಅಲ್ವಾ ಬ್ರೇಕ್ಫಾಸ್ಟ್ ಅಲ್ಲೇ ತಿನ್ನೋದು. ನೋಡ್ತಾ ಇದ್ದೆ, ಅವನಿಗೆ ಇನ್ನೂ ಗೊತ್ತಾಗ್ತಿಲ್ಲ ಹೆಂಗೆ ಹೋಗಿ ಹಾಕ್ಸ್ಕೋಬೇಕು ಫುಡ್ ಎಲ್ಲ. ಬಟ್ ಬೇರೆ ಮಕ್ಕಳೆಲ್ಲ ಇದು ಮಾಡ್ತಿದ್ರು, ಮೇ ಬಿ ಅವರೆಲ್ಲ ಅಲ್ಲೇ ನರ್ಸರಿ, ಗ್ರೇಡ್ ಆ ಥರ ಅವರೆಲ್ಲ ಗ್ರೇಡ್ 1 and 2 ಒಂದು ಕಡೆ ಅಲ್ಲ. ಸೊ ಅಲ್ಲಿ ಎಲ್ಲರಿಗೂ ಅವ್ರಿಗೆ ಗೊತ್ತಿರ್ತು, ಅವ್ರು ಹಾಕ್ಸ್ಕೊತಾ ಇದ್ರು. ಇವನು ಸ್ವಲ್ಪ ಹೆಂಗೆ ಏನು ಅಂತ ನಾವು ನಿಂತ್ಕೊಂಡು ನೋಡ್ತಿದ್ವಿ, ಬಟ್ ನಿಂತ್ಕೊಂಡು ನೋಡೋಂಗಿಲ್ಲ, ಹೋಗ್ಬೇಕಂದ್ರು. ಸೊ ವಾಪಸ್ ಬಂದ್ವಿ, ಗೊತ್ತಿಲ್ಲ ಏನು ಮಾಡ್ತಾನೆ ಅಂತ. ವಾಪಸ್ ಮನೆಗೆ ಬಂದ್ಮೇಲೆ ಕೇಳಬೇಕು ಏನು ಮಾಡ್ದ, ತಿನ್ನ ಇಲ್ವಾ. ಯಾಕೆಂದರೆ ಬ್ರೇಕ್ಫಾಸ್ಟ್ ಲಂಚ್ ಎರಡೂ ಅಲ್ಲೇ ತಿನ್ನಬೇಕಲ್ಲ. ಸೊ ಅದು ಸ್ವಲ್ಪ ನನಗೆ ಇದಿರೋದು, ತಿಂತಾನ ಇಲ್ವಾ ಅಂತ. ಅಡ್ಜಸ್ಟ್ ಆಗೋವರೆಗೆ, ಆಮೇಲೆ ಒಂದ್ಸರಿ ಅಡ್ಜಸ್ಟ್ ಆದರೆ ಅವನೇ ತಿನ್ಕೊಂಡು ಹೋಗ್ತಾನೆ. ನೋಡೋಣ ಹೇಗಿದ್ದ ಇವತ್ತು ಅಂತ. ಅಷ್ಟೇ ದಿನದಿಂದ ಜಿಯು ಬೇಬಿ ಮನೇಲಿತ್ತು, ಇವಾಗ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನನಗೆ ಒಂಥರ ಮೂಡ್ ಒಂಥರ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕೆಂದರೆ ಅವನು 2 months ಮನೇಲಿ ಇದ್ದ, ಆಟ ಆಡ್ಕೊಂಡಿದ್ದ. ಸೊ ಇವಾಗ ಅದು 12:30 ಬಂದ್ಬಿಡ್ತಾ ಇದ್ದ. ಇವಾಗ ಬರೋಷ್ಟೊಂದು ಮನೆಗೆ 3 o'clock ಆದರೂ ಆಗುತ್ತೆ. ಸೊ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೋಗಿ ಶಾಪಿಂಗ್ ಅಂತ ಮಾಡ್ಕೊಂಬರೋಣ ಅಂತ ಹೊರಟೆ. ಯಾಕೆಂದರೆ ಸ್ವಲ್ಪ ಬೇಜಾರಾಗ್ತಿತ್ತು ಮನೇಲೆ. ಅದಕ್ಕೆ ಅಂದರೆ ತುಂಬ ಏನೋ ನಾನು ತೋರ್ಸೋದಕ್ಕೆ ಹೋಗಲಿಲ್ಲ ನಾನು. ಅಲ್ಲಿ ಮಾಲಲ್ಲಿ ಸುತ್ತಾಡಿದ್ದು ಅದೆಲ್ಲ. ಅಪ್ಪ ಊರಿಂದ ಬಂದಿದ್ರಲ್ಲ, ಅವಾಗೆಲ್ಲ ಇದು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ತೊಗೊಂಡು ಬಂದಿದ್ದಾರೆ. ಫಸ್ಟು ಕುಕ್ ಮಾಡೋಕ್ಕಿಂತ ಮುಂಚೆ ಅದು ಅರೇಂಜ್ ಮಾಡಿಬಿಡ್ತೀನಿ. 2 days ಹಂಗೆ ಇದೆ, ಎದ್ದಿಟ್ಟಿಲ್ಲ ನಾನು. ಶಾಪಿಂಗ್ ಹೋಗಿದ್ನಲ್ಲ, ಅವಾಗ ಸ್ವಲ್ಪ ಟಿ ಶರ್ಟ್ಸ್ಗಳು ತೊಗೊಂಡೆ. ಅದು ನಿಮಗೆ ತೋರಿಸ್ತೀನಿ. ಲೈಫ್ ಸ್ಟೈಲಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ದು, ಒಂದೇ ಬ್ರ್ಯಾಂಡ್ಸ್ದಲ್ಲ.
ಕಟ್ ಮಾಡಬೇಕು. ಜಾಸ್ತಿ ಟೈಟಾಗಿ ಹಾಕ್ಬಿಟ್ಟಿದ್ದಾರೆ, ತೆಗಿಯೋಕ್ಕಾಗ್ತಿಲ್ಲ. ಲಂಚಲ್ಲಿ ನಾನು ಮಟನ್ ಕರಿ ಮಾಡ್ತಾ ಇದ್ದೆ, ಯಾಕೆಂದರೆ ಮಟನ್ ಕರಿ ಜಿಯನ್ಗೂ ಇಷ್ಟ. ಬಟ್ ಅವ್ನು ನೈಟ್ ಒಂದೇ ಟೈಮ್ ತಿನ್ನೋದಕ್ಕಾಗೋದು. ಅಕಸ್ಮಾತ್ ಏನಾದರೂ ಅವ್ನು ಈವ್ನಿಂಗ್ ಬಂದು ಕೇಳಿದ್ರೆ ಅವನಿಗೆ ಕೊಡ್ತೀನಿ ಅಷ್ಟೇ. ಬಟ್ ಅಲ್ಲೇ ಅವನಿಗೆ ಸ್ನ್ಯಾಕ್ಸ್ ಎಲ್ಲ ಕೊಡೋದ್ರಿಂದ ಅವ್ನು ಬಂದು ಮತ್ತೆ ವಾಪಸ್ ಏನೂ ಕೇಳಲ್ಲ. ಬಂದು ಈವ್ನಿಂಗ್ ಸ್ವಲ್ಪ ಹಾಲು ಕುಡ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಫ್ರೆಂಡ್ಸ್, ಇದು ನನ್ನ ಇವತ್ತಿನ ಲಂಚ್. ಮಟನ್ ಕರಿ ಮತ್ತು ಇಡ್ಲಿ, ಸ್ವಲ್ಪ ಸ್ಯಾಲೆಡ್. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಕೆಲವೊಂದು ಬಟ್ಟೆಗಳು ನಾನು ತೊಗೊಂಡು ಬಂದೆ. ಬರೀ ಟಿ ಶರ್ಟ್ಸೇ ಜಾಸ್ತಿ ತೊಗೊಂಡಿದ್ದೀನಿ, ಬೇಸಿಕ್ ಟಿ ಶರ್ಟ್ಸು. ಶಾಪಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ. ಅಲ್ಲಿಂದ ಬಂದಮೇಲೆ ವ್ಲಾಗ್ ಮಾಡೋದಕ್ಕಾಗಲಿಲ್ಲ, ಸುಸ್ತಾಗಿತ್ತು. ಸೊ ಹಾಗೆ ಹಿಂಗೆ ವರ್ಕೌಟು, ಅದಾದಮೇಲೆ ಬೇರೆ ಕೆಲಸ ಹಿಂಗೆ ಆಗಿಬಿಡ್ತು. ಸೊ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ಅಂತ ಹೇಳಿದೆ. ಇದೊಂದು ಡ್ರೆಸ್ ತೊಗೊಂಡೆ H&M ಅಲ್ಲಿ, ಚೆನ್ನಾಗಿದೆ, ಕ್ಯೂಟಾಗಿದೆ, ಪಾರ್ಟಿ ವೇರ್ ಡ್ರೆಸ್. ಕಲರ್ ಇಷ್ಟ ಆಯ್ತು ನನಗೆ ತುಂಬ. ಕ್ಯೂಟ್ ಆಗಿದೆ ಕಲರು. ಇದರಲ್ಲಿ ಕಲರ್ಸ್ ಇತ್ತು, ಬಟ್ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಇದು ಬಂದು 1499 ಅನಿಸುತ್ತೆ. ನೆಕ್ಸ್ಟ್ ಬಂದರೆ ಇದೊಂದು ಟಿ ಶರ್ಟ್ ತೊಗೊಂಡೆ. ಸೊ ಇದು ಬಂದು ಕ್ರಾಪ್ ಟಾಪ್. ಇದು ಕಲರ್ ಒಂಥರ ಗ್ರೇ ಇದೆ, ಕ್ಯಾಮ್ರಲ್ಲಿ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಸೊ ಇದು ಬಂದು ಪ್ರೈಸು 799. ಅಂದರೆ ನಾನು ಪ್ರೈಸ್ ಹೇಳಲ್ಲ, ಬಟ್ ಸ್ವಲ್ಪ ಕೇಳ್ತಾ ಇದ್ರು ಯಾರಿಗಾದ್ರೂ ಇದ್ದರೆ. ಎಲ್ಲಾದ್ರಲ್ಲೂ ನಂಗೆ ನೆನ್ಪಿಟ್ಕೊಂಡು ಹೇಳೋದಕ್ಕಾಗಲ್ಲ. ಸೊ ಯಾವಾಗಲಾದರೂ ಒಂದೊಂದು ಸರಿ ನಂಗೆ ನೆನಪಿದ್ದಾಗ ಹೇಳ್ತೀನಿ. ಕಡಿಮೆ ತೊಗೊಂಡಿದ್ದಾಗ, ಜಾಸ್ತಿ ತೊಗೊಂಡಿದ್ದಾಗ, ಸೇಲಲ್ಲಿ ತೊಗೊಂಡಿದ್ದಾಗಂತೂ ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ಸೇಲಲ್ಲಿ ಎಲ್ಲ ಒಂದೇ ಸರಿ ಬಿಲ್ ಹಾಕ್ಸ್ಬಿಡ್ತೀವಿ. ಅವಾಗ ಎಷ್ಟು % ಡಿಸ್ಕೌಂಟಲ್ಲಿ ಇತ್ತು ಅದು ಒಂದೊಂದು ಸರಿ ಗೊತ್ತಾಗಲ್ಲ. ಅದಕ್ಕೆ ನಾನು ಆ ಟೈಮಲ್ಲಿ ಹೇಳೋದಕ್ಕೆ ಹೋಗಲ್ಲ. ಇವಾಗ ಯಾವುದು ಸೇಲ್ ಇರಲಿಲ್ಲ ಇವಾಗ ನಾನು ಹೋದಾಗ, ಸುಮ್ಮನೆ ಅಂತ ಹೋಗಿದ್ದು. ಸೊ ಅದಾದಮೇಲೆ ಇದೊಂದು ಟಿ ಶರ್ಟ್. ಇದು ನಾನು ಲೈಫ್ ಸ್ಟೈಲಲ್ಲಿ ತೊಗೊಂಡಿದ್ದು, ಕ್ಯೂಟಾಗಿದೆ. ಮತ್ತು ಹಾಕ್ಕೊಂಡು ನೋಡಿದೆ, ಜೀನ್ಸ್ ಮೇಲೆ ತೊಗೊಂಡು ಚೆನ್ನಾಗಿ ಕಾಣಿಸ್ತು. ಅಂದರೆ ಬೇಸಿಕ್ ಟಿ ಶರ್ಟ್ಸು ಸುಮ್ಮನೆ ಮಾಲ್ ಹೋದಾಗ ಅಥವಾ ಇಲ್ಲೆಲ್ಲಾದರೂ ಸುಮ್ಮನೆ ಓಡಾಡಬೇಕಾದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ 399, ಅಂದರೆ ಆಲ್ಮೋಸ್ಟ್ 400 ರೂಪೀಸ್, 399 ರೂಪೀಸ್. ಸೊ ಇದು 399 ರೂಪೀಸ್. ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಇದು ಕಪ್ಪ ಟಿ ಶರ್ಟ್. ಇದು ಕೂಡ ಕ್ರಾಪ್. ಸೊ ಇದನ್ನು ನೀವು ವರ್ಕೌಟ್ ಬೇಕಾದ್ರೂ ಹಾಕೋಬೋದು, ಇಲ್ಲ ನಾರ್ಮಲ್ ಇದಕ್ಕಾದ್ರೂ ಹಾಕೋಬೋದು. ಜೀನ್ಸ್ ಮೇಲೆಲ್ಲ ನಂಗೆ ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದು. ಸೊ ಇದು ಬಂದು 799. ಈ ಸರಿ ಲೈಫ್ ಸ್ಟೈಲಲ್ಲಿ ನನಗೆ ಬೇಸಿಕ್ ಟಿ ಶರ್ಟ್ಸ್, ಈ ಥರ ಕ್ರಾಪ್ ಟಾಪು ಇದೆಲ್ಲ ತುಂಬ ಇಷ್ಟ ಆಯಿತು. H&M ಅಲ್ಲಿ ಅದೆರಡು ತೊಗೊಂಡಿದ್ದೆ ನಾನು. ಸೊ ಇದು ಬಂದು ನೆಕ್ಸ್ಟು ಈ ಟಿ ಶರ್ಟ್. ಇದು ಈ ಥರ ಇದೆ. ಇದು ಬ್ಲ್ಯಾಕ್ ಟಿ ಶರ್ಟ್. ಬ್ಲ್ಯಾಕ್ ನನಗೆ ತುಂಬ ಇಷ್ಟ, ಬ್ಲೂ ಜೀನ್ಸ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ 399 ರೂಪೀಸ್. ಸೊ ಒಂದೊಂದು ಥರ ಎಲ್ಲ ಆಲ್ಮೋಸ್ಟ್ ಎಸ್ ಸೈಜೇ ತೊಗೊಂಡಿದ್ದೀನಿ ನಾನು. ಹಾಗೆಯೇ ಇನ್ನೊಂದು ಥರ ಬ್ರೌನ್ ಕಲರನ್ನು ಆಲ್ರೆಡಿ ವರ್ಕೌಟ್ಗೆ ಹಾಕ್ಕೊಂಡ್ಬಿಟ್ಟೆ. ಅದು ಡಿಸ್ನಿದು, ತುಂಬ ಚೆನ್ನಾಗಿದೆ ಅದು. ಸೊ ಅದು ಕೂಡ ಎಷ್ಟು ಆಲ್ಮೋಸ್ಟ್ 799 ರೂಪೀಸ್ ಇರಬೇಕು. ಇಷ್ಟು ನಾನು ಇವಾಗ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ನಾನು ಅವತ್ತು ಹೋದಾಗ ಏನಂದರೆ ತುಂಬ ದಿನ ಆಗಿತ್ತು ಶಾಪಿಂಗ್ ಅಂತೆಲ್ಲ, ಒಬ್ಬಳೇ ಹೋಗಿ ಎಲ್ಲೂ ಹೋಗಿರಲಿಲ್ಲ. ಮನೇಲೆ ಆ ಕೆಲಸ ಈ ಕೆಲಸ ಅಂತ ಆಗ್ಬಿಡ್ತಾಯಿತ್ತು. ಸೊ ಅವತ್ತು ಹೋಗ್ಬೇಕಂತ ಅನಿಸ್ತು, ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ. ಮತ್ತು ಕೆಲವರು ಹೆಂಗೆ ಸಣ್ಣ ಆದ್ರಿ ಏನು ಅಂತ, ಹೆಂಗೆ ಸಣ್ಣ ಅದು ಏನೂ ಗೊತ್ತಿಲ್ಲ. ಬಟ್ ಪೋರ್ಷನ್ ಕಂಟ್ರೋಲ್ ಮಾಡ್ತಿದ್ದೆ ಸ್ವಲ್ಪ ಊಟದಲ್ಲಿ. ಅದು ಬಿಟ್ಟರೆ ಚೆನ್ನಾಗಿ ವಾಕು, ಎಕ್ಸಸೈಸ್ 5 days ವೀಕ್ ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀನಿ, ಅದು ಇರ್ಬೋದು. ಅದು ಬಿಟ್ಟರೆ ಇನ್ನೇನಿಲ್ಲ, ತುಂಬ ಡಯಟ್ ಅಂತೆಲ್ಲ ಏನು ಫಾಲೋ ಮಾಡ್ತಿಲ್ಲ. ಸೊ ನಾರ್ಮಲ್ ಫುಡ್ ಮನೇಲಿ ಏನು ಮಾಡ್ತೀನಿ ಅದನ್ನೇ ತಿಂತೀನಿ. ಅದು ಬಿಟ್ಟರೆ ಮಾರ್ನಿಂಗ್ ಜೀರಾ ವಾಟರ್ ಈ ಥರ, ಮತ್ತು ಜಾಸ್ತಿ ಪ್ರೋಟೀನ್ ತಿನ್ನೋದು.
ಮತ್ತು ಜಾಸ್ತಿ ಎವ್ರಿ ಮೀಲ್ ವಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಇವಾಗ. ಮಾರ್ನಿಂಗ್ ಸ್ವಲ್ಪ ಆಗಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ, ಬಟ್ ಆಫ್ಟರ್ನೂನ್ ಮತ್ತು ಡಿನ್ನರ್ ಎವ್ರಿ ಮೀಲ್ ಸ್ವಲ್ಪ ಒಂದು 10 ನಿಮಿಷನಾದರೂ ವಾಕ್ ಮಾಡೋದು. ಅಥವಾ ನಂಗೆ ಯಾವಾಗ ಸುಮ್ಮನೆ ಮನೇಲಿ ಕೂತಿರ್ತೀನಿ, ಬೋರ್ ಆಗ್ತಿರುತ್ತೆ, ಟೈಮ್ ಸಿಗುತ್ತೆ, ಅವಾಗೆಲ್ಲ ಒಂದು ಸಾಂಗ್ ಹಾಕ್ಕೊಂಡು ವಾಕ್ ಮಾಡ್ತಾನೆ ಇರ್ತೀನಿ. ಸೊ ಇದೆಲ್ಲ ತುಂಬ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಜಿಯನ್ ಫಸ್ಟ್ ಡೇ ಸ್ಕೂಲಿಂದ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಡೇ ಅವನಿಗೆ ತುಂಬ ಚೆನ್ನಾಗಿ ಅನಿಸ್ತಂತೆ. ನಾವು 2 ದಿನ ಆದಮೇಲೆ ಇಲ್ಲ ಎಂಡ್ ಮಾಡ್ತಿರೋದು ವ್ಲಾಗ್ ನಾನು. ಫಸ್ಟ್ ಡೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ದ, ಎಲ್ಲರೂ ಫ್ರೆಂಡ್ಸ್ ಆಗಿದ್ದಾರೆ ಅಂತ ಹೇಳ್ದ. ನಮಗೆ ಹತ್ತಿರ ಇದು ಸ್ಕೂಲ್ ಬೇಕಾಗಿತ್ತು, ಸೊ ಹತ್ತಿರ ಕಳಿಸ್ತಾ ಇದ್ವಿ. ತುಂಬ ಜನ ಹೇಳಿ ಅಂತಿದ್ದೀರಾ, ಬಟ್ ಸ್ಕೂಲ್ ನೇಮ್ ಹೇಳೋದಕ್ಕೆ ನಾನು ಅಷ್ಟು ಇಷ್ಟಪಡಲ್ಲ, ಅದಕ್ಕೆ ಹೇಳ್ತಾ ಇಲ್ಲ. ಚೆನ್ನಾಗಿದೆಯಂತೆ. ಫುಡೆಲ್ಲ ಕೇಳಿದೆ, ಫುಡ್ ಕೂಡ ಚೆನ್ನಾಗಿದೆ ಅಂತ ಹೇಳ್ದೆ. ನೋಡೋಣ ಹೆಂಗೆ ಹೋಗುತ್ತೆ, ಮುಂದೆ ಗೊತ್ತಾಗುತ್ತೆ. 2 ಡೇಸ್ಗೆಲ್ಲ ಏನು ಗೊತ್ತಾಗಲ್ಲ. ಎಲ್ಲ ಸ್ಕೂಲಲ್ಲೂ ಏನಾದರೂ ಒಂದು ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಹೋಗ್ತಾ ಅದ್ರ ಬಗ್ಗೆ ಗೊತ್ತಾಗೋದು. ಮುಂದೆ ಹೇಳ್ತಾ ಹೋಗ್ತೀನಿ ಹೇಗಿತ್ತು. IGCSE ಸಿಲೆಬಸ್ ತುಂಬ ಜನ ಕೇಳ್ತಾ ಇದ್ರಿ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.